ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಇವಾಗ ಆಲ್ರೆಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಒಂದು ಪ್ರೋಮೋ ಬಂದೈತಿ. ಎಲ್ಲರೂ ಇಂಥ ಪ್ರೋಮೋಗೋಸ್ಕರನೇ ಕಾಯ್ತಾ ಇದ್ವಿ ನಾವು. ಯಾಕೆಂದ್ರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಹಿಂದಿನ ಪ್ರೋಮೋದಲ್ಲಿ ಎಂತೆಂತ ಪ್ರೋಮೋ ಬಂದಿದ್ವು ಅಂದ್ರ ಫುಲ್ಲು ಇನ್ಸ್ಟಾಗ್ರಾಮ್ನಾಗ ವೈರಲ್ ಆದಂತ ವಿಡಿಯೋಸ್ ಮಾಡಿದಂತ ಕಂಟೆಸ್ಟೆಂಟ್ಸ್ ಬಂದಿದ್ರು. ಬಟ್ ಇವಾಗ ಈ ಪ್ರೋಮೋ ಮಾತ್ರ ನೋಡಿದ್ರೆ ಸಖತ್ತಾಗಿದೆ. ಮತ್ತೆ ಈ ಪ್ರೋಮೋನ ಇದ್ರಲ್ಲಿ ಇರುವಂತ ವ್ಯಕ್ತಿಗಳು ಸಖತ್ತಾಗಿದ್ದಾರೆ. ಮತ್ತೆ ಅವರ ಕ್ಯಾರೆಕ್ಟರ್ ಆಗಿರ್ಬೋದು ಯಾವ ತರ ಇದೆ ಅಂತಂದು ನೋಡೋಣ ಬನ್ನಿ. ಫುಲ್ ಯಂಗ್ ಮತ್ತೆ ಓಲ್ಡ್, ವಯಸ್ಸಾದವರು ಮತ್ತೆ ವಯಸ್ಸಾಲಾರ್ದವರು ಈ ಪ್ರೋಮೋದಲ್ಲಿದ್ದಾರೆ ಇಬ್ರು ಕೂಡ. ಇವರು ಸಖತ್ತಾಗಿನೇ ಎನರ್ಜಿ ಇಟ್ಕೊಂಡ್ ಬಂದಿದ್ದಾರೆ. ಮತ್ತೆ ಅಮ್ಮ ಮಾತ್ರ ಸಖತ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಮ್ಮ ಎನರ್ಜಿ ಇಲ್ಲಿ ಸ್ಟೇಜ್ನಾಗ ಫುಲ್ ಇಟ್ಕೊಂಡು ಬಂದವ್ರೆ. ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತಂದು ತೋರಿಸಿದ್ದಾರೆ ಪ್ರೋಮೋದಲ್ಲಿ. ನೋಡೋಣ ಕಾದು ಇವ್ರು ಅಗ್ನಿ ಪರೀಕ್ಷೆ ಪಾಸ್ ಆಗ್ತಾರ ಇಲ್ವಾ ಅಂತಂದು. ಬಟ್ ಇವ್ರ ಎನರ್ಜಿ ಮಾತ್ರ ಸಖತ್ತಾಗಿದೆ. ಒಬ್ರು ಜಡ್ಜಸ್ ಕ್ವಶನ್ ಕೇಳ್ತಾರೆ, ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಗಡೆ ಒಂದ್ ವೇಳೆ ಹೋದ್ರೆ ನೀವು ಒಂದೊಂದ್ ಟೈಮ್ನೇ ಊಟ ಇರುವುದಿಲ್ಲ, ಆ ಹಸುನ ಯಾವ ತರ ನೀವು ತಡ್ಕೊಂತೀರಿ ಅಂತಂದು ಅಮ್ಮನಿಗೆ ಕೇಳ್ತಾರೆ. ಅಮ್ಮ ತಟ್ಟವ್ರೆ. ಬಟ್ ಇವ್ರು ಒಳಗಡೆ ಇವಾಗ ಹೊರಗಡೆ ಇದ್ದಾರೆ, ಮಾತಾಡ್ತಾರೆ. ಒಳಗಡೆ ಹೋದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಯಾವ ತರ ಇರುತ್ತೆ ಅಂತಂದು. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಸ್ಟೇಜ್ ಮ್ಯಾಗ ಏನೇನೋ ಮಾತಾಡಿ ಹೋಗ್ಬಿಟ್ಟಿರ್ತಾರೆ. ಒಳಗಡೆ ಹೋದಾದ್ಮೇಲೆ ಅದೇ ತರ ಇರೋದೇ ಇಲ್ಲ ಅವರು. ಆಲ್ಮೋಸ್ಟ್ ಅಲ್ಲ ಹಿಂದಿನ ಸೀಸನ್ ನಲ್ಲಿ ನೋಡ್ಬೋದು. ಕರಿಬಸಪ್ಪ ಇವರು ಕೂಡ ಸಖತ್ತಾಗಿನೇ ಹೊರಗಡೆ ಮಾತಾಡಿ ಹೋಗಿದ್ರು, ಅಲ್ಲಿ ಹೋಗಿ ಸೈಲೆಂಟ್ ಆಗಿಬಿಟ್ಟಿದ್ರು. ಇದೇ ತರ ಇವರು ಆಗ್ತಾರ ಅಥವಾ ಇದೇ ಎನರ್ಜಿ ಇಟ್ಕೊಂಡು ಹೋಗಿ ಬಿಗ್ ಬಾಸ್ ನ ಇದನ್ನ ಸರ್ವೈವ್ ಆಗ್ತಾರ ಅಂತಂದು ಕಾದ್ ನೋಡೋಣ. ಮತ್ತೆ ಇನ್ನೊಂದು ಎರಡನೇದ್ದು ಏನಪ್ಪಾ ಅಂದ್ರ ಕುಮಾರಿ ಅಂತಂದು ಇವರು ಹೆಂಗಾಗಿ ಇವರು 20 ವರ್ಷ ಅಂತ ಇವರು ಬಿಗ್ ಬಾಸ್ ಹೋಗಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ 100% 100ಕ್ಕೆ 90% ಇವ್ರು ಬಿಗ್ ಬಾಸ್ ಹೋಗೇ ಹೋಗ್ತಾರೆ. ಈ ಅಗ್ನಿ ಪರೀಕ್ಷೆ ಟಾಸ್ಕ್ ಗೆದ್ದು ಆಲ್ಮೋಸ್ಟ್ ಅಲ್ಲಿ ಹೋಗ್ತಾರೆ ಅಂತಂದು ಅನಿಸ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ, ಕಾದ ನೋಡೋಣ. ಮತ್ತೆ ಇವರು ಮಾತಾಡೋ ಶೈಲಿ ಆಗಿರ್ಬೋದು, ಇವರು ಮಾಡುವುದು, ಮತ್ತೆ ಇವ್ರಿಗೆ ಟಾಸ್ಕ್ ಅಂಕರು ಏನು ಕೊಟ್ಟಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇವ್ರನ್ನ ಜಡ್ಜಸ್ ಆಲ್ಮೋಸ್ಟ್ 4 ಜಡ್ಜಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿ ಇವರಿಗೆ ಸ್ಟಾರ್ ಕಂಟೆಸ್ಟೆಂಟ್ಸ್ ಅಂತ ಕೊಟ್ಟಾರ. ಇದು ಮುಂದೆ ಅಗ್ನಿ ಪರೀಕ್ಷೆಯಲ್ಲಿ ಏನಾದ್ರು ಒಂದು ಸ್ಪೆಷಲ್ ಇವರಿಗೆ ಸ್ಪೆಷಾಲಿಟಿ ಕೊಡಬಹುದು ಆ ಸ್ಟಾರ್. ಕಾದು ನೋಡೋಣ ಮುಂದಿನ ಅಂದ್ರೆ ಈಗ ಏನ್ ಅಗ್ನಿ ಪರೀಕ್ಷೆ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ. ಕಾದು ನೋಡೋಣ. ಇವಾಗ ಈ ಪ್ರೋಮೋ ಇವರಿಬ್ರು ಮಾತ್ರ ಸಖತ್ತಾಗಿದ್ದಾರೆ. ಇವರು ಕ್ಯಾರೆಕ್ಟರ್ ನೋಡ್ಬೇಕು. ಕುಮಾರಿ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ಅವರ ಮುಗ್ಧತೆ ಮತ್ತೆ ಅವರ ಮಾತಾಡೋದಾಗಿರ್ಬೋದು ಎಲ್ಲದೂ ಕೂಡ ಸಖತ್ತಾಗಿದೆ. ಮತ್ತೆ ನಿಮ್ಗೆ ಏನ್ ಅನಿಸ್ತು ಇವ್ರ ಕ್ಯಾರೆಕ್ಟರ್ ನೋಡಿ ಕಮೆಂಟ್ ಮಾಡಿ. ಮತ್ತೆ ಇಂಥ ಕಂಟೆಸ್ಟೆಂಟ್ಸ್ ಬೇಕು ಬಿಗ್ ಬಾಸ್ಗೆ. ಆಲ್ಮೋಸ್ಟ್ ಅಲ್ಲಿ ಇವ್ರು ಏನಾದ್ರು ಹೋದ್ರೆ ಫೈನಲ್ ತನಕ ಇರುತ್ತಾರೆ ಅಂತ ಅನಿಸ್ತಾ ಇದೆ. ಇವಾಗ ಏನು ಈ ಪ್ರೊಮೋದಲ್ಲಿ ನೋಡಿದ್ವಲ್ಲ ಇದೇ ತರ ಇದ್ರೆ ಮಾತ್ರ ಇರ್ತಾರೆ. ಅಲ್ಲಿ ಹೋಗಿ ಸೈಲೆಂಟ್ ಆಗೋದು ಈ ತರ ಚೇಂಜ್ ಆಗ್ಬಿಟ್ರೆ ಬಹಳ ಕಷ್ಟವಾಗುತ್ತೆ ಅವ್ರಿಗೆ. ಆದ್ರೂ ನೋಡೋಣ ಅಗ್ನಿ ಪರೀಕ್ಷೆಯಲ್ಲಿ ಯಾವ ತರ ಇರ್ತಾರೆ ಅನ್ನೋದು ಬಹಳ ಮುಖ್ಯ. ಆದ್ರೂ ನೋಡೋಣ. ಇವಾಗ ಈ ಪ್ರೊಮೋ ನೋಡಿ ಏನು ಅನಿಸ್ತು. ಮತ್ತೆ ಜಡ್ಜಸ್ ಆಲ್ಮೋಸ್ಟ್ ಅಲ್ಲಿ ಇವರಿಬ್ರು ಸೆಲೆಕ್ಟ್ ಮಾಡಿದ್ದಾರೆ ಅಗ್ನಿ ಪರೀಕ್ಷೆಗೆ. ಅಗ್ನಿ ಪರೀಕ್ಷೆಯಲ್ಲಿ ಯಾವ ತರ ಇರ್ತಾರೆ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಇವ್ರ ಕ್ಯಾರೆಕ್ಟರ್ ಸಖತ್ತಾಗಿದೆ. ಕುಮಾರಿದಾಗಿರ್ಬೋದು. ಅಮ್ಮ ಇವಾಗ ಎನರ್ಜಿ ತೋರಿಸ್ತಾ ಇದಾರೆ, ಫುಲ್ ಎನರ್ಜಿಟಿಕ್ ಆಗಿದ್ದಾರೆ ಅಮ್ಮ. ಕಾದು ನೋಡೋಣ ಇವರು ಅಗ್ನಿ ಪರೀಕ್ಷೆಯಲ್ಲಿ ಯಾವ ತರ ಇರ್ತಾರೆ ಅಂತಂದು ಕಾದ್ ನೋಡ್ಬೇಕಾಗಿದೆ. ಮತ್ತೆ ಈ ಪ್ರೊಮೋ ನೋಡಿದ್ದು ಆದ್ಮೇಲೆ ಏನ್ ಅನಿಸ್ತು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇವರಿಬ್ರು ಕಂಟೆಸ್ಟೆಂಟ್ಸ್ ಆಗಿ ಬಿಗ್ ಬಾಸ್ ಒಳಗಡೆ ಹೋಗ್ಬೇಕು ಅಗ್ನಿ ಪರೀಕ್ಷೆ ಗೆದ್ದು ಅಂತಂದು ಅನ್ನೋರು ಕಮೆಂಟ್ ಮಾಡಿ. ಈ ವಿಡಿಯೋ ಏನ್ ಅನಿಸ್ತು ಅಂತಂದು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.